ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಶಾಲಾ ವಿದ್ಯಾರ್ಥಿಗಳೇ, ಶಿಕ್ಷಕರೇ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರೇ, ತಮ್ಮೆಲ್ಲರಿಗೂ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಸ್ವಾಗತ. ನಾವು ಜೀವದ ಮೂಲ ಘಟಕ ಈ ಒಂದು ಪಠ್ಯದಲ್ಲಿ ಇದ್ವಿ. ಈ ಸಮಯದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಥ್. ಜೀವದ ಮೂಲ ಘಟಕ. ಜೀವದ ಮೂಲ ಘಟಕ ಅಂತ ಹೇಳಿದ್ರೆ ಯಾವುದು? ಹೋದ್ ಚಾಪ್ಟರ್ ನಲ್ಲಿ ನೀವು ಮಾತಾಡಿದ್ವಿ ಜೀವಕೋಶ ಅಲ್ವಾ? ಜೀವಕೋಶ ಆ ಒಂದು ಸಂಬಂಧಪಟ್ಟಂತಹ ಚಟುವಟಿಕೆಯನ್ನ ಸಹ ಮಾಡಿದ್ವಿ ನಾವು. ಈರುಳ್ಳಿ ಪದರದ ಚಟುವಟಿಕೆ ನಿಮ್ಗೆ ನೆನ್ಪಿರಬಹುದು. ಇವಾಗ ಅದೇ ಚಾಪ್ಟರ್ನ ಬಹಳಷ್ಟು ಆಸಕ್ತಿದಾಯಕವಾಗಿರುವಂತಹ ವಿಷಯಗಳನ್ನ ತಿಳ್ಕೊಂತ ಹೋಗೋಣ. ಜೊತೆಗೆ ನಿಮ್ಗೆ ಪೇಜ್ ನಂಬರ್ 48ರಲ್ಲಿ ಹೆಚ್ಚಿನ ಜ್ಞಾನಕ್ಕಾಗಿ ಅಂತ ಒಂದು ಬಾಕ್ಸ್ ಇದೆ. ಅದರಲ್ಲಿ ಬಹಳ ಒಂದು ವಿಶಿಷ್ಟವಾಗಿರುವಂತಹ ವಿಷಯ ಇದೆ. ಅದೇನಂದ್ರೆ 1665ರಲ್ಲಿ ರಾಬರ್ಟ್ ಹುಕ್ ಮೊದಲ ಬಾರಿಗೆ ಜೀವಕೋಶಗಳನ್ನ ಆವಿಷ್ಕರಿಸಿದ್ರು. ಯಾರವರು? ರಾಬರ್ಟ್ ಹುಕ್ ಅನ್ನುವಂತಹ ವಿಜ್ಞಾನಿ ಮೊದಲ ಬಾರಿಗೆ ಈ ಜೀವಕೋಶವನ್ನ ಆವಿಷ್ಕರಿಸಿದ್ರು. ಅವರು ತೆಳುವಾದ ಕಾರ್ಕ್ ಪದರದಲ್ಲಿ ಆರಂಭಿಕ ಹಂತದ ಸೂಕ್ಷ್ಮ ದರ್ಶಕದ ಸಹಾಯದಿಂದ ಜೀವಕೋಶವನ್ನ ಗಮನಿಸಿದ್ರು. ಲೀವೆನ್ ಹುಕ್ 1674ರಲ್ಲಿ ಉತ್ತಮಪಡಿಸಿದ ಸೂಕ್ಷ್ಮ ದರ್ಶಕದ ಸಹಾಯದಿಂದ ಸಣ್ಣ ಕೊಳದ ನೀರಿನಲ್ಲಿ ಸ್ವತಂತ್ರವಾಗಿ ಜೀವಿಸುತ್ತಿರುವ ಜೀವಕೋಶಗಳನ್ನ ಮೊದಲ ಬಾರಿಗೆ ಆವಿಷ್ಕರಿಸಿದ್ರು. 1665ರಲ್ಲಿ ರಾಬರ್ಟ್ ಹುಕ್ ಒಂದು ಸಾಮಾನ್ಯ, ಅವಾಗಿನ ಕಾಲದಲ್ಲಿ ಅವ್ರಿಗೆ ಲಭ್ಯವಾಗಿದ್ದಂತಹ ಒಂದು ಸಾಮಾನ್ಯ ಮೈಕ್ರೋಸ್ಕೋಪ್ಗಳಲ್ಲಿ ಅವರು ಸೂಕ್ಷ್ಮ ದರ್ಶಕದ ಮೂಲಕ ಅವರು ಆವಿಷ್ಕರಿಸುತ್ತೆ. ತದನಂತರ 1674ರಲ್ಲಿ 1674ರಲ್ಲಿ ಲ್ಯೂವೆನ್ ಹುಕ್ ಇವರು ಮತ್ತೆ ಒಂದೊಳ್ಳೆ ಉತ್ತಮ ಆವಿಷ್ಕಾರ ಆದಂತಹ ಸೂಕ್ಷ್ಮ ದರ್ಶಕದ ಸಹಾಯದಿಂದ ಸಣ್ಣ ಕೊಳದ ನೀರಿನಲ್ಲಿ ಸ್ವತಂತ್ರವಾಗಿ ಜೀವಿಸುತ್ತಿದ್ದಂತಹ ಜೀವಕೋಶಗಳನ್ನ ಮೊದಲ ಬಾರಿಗೆ ಆವಿಷ್ಕರಿಸುತ್ತಾರೆ. 1831ರಲ್ಲಿ ರಾಬರ್ಟ್ ಬ್ರೌನ್ ಅನ್ನುವಂತಹ ವಿಜ್ಞಾನಿ ಜೀವಕೋಶದಲ್ಲಿನ ನ್ಯೂಕ್ಲಿಯಸ್ನ ಆವಿಷ್ಕರಿಸುತ್ತಾರೆ. ಪರ್ಕಿನ್ಜೆ ಅನ್ನುವಂತಹ ವಿಜ್ಞಾನಿ 1839ರಲ್ಲಿ ಜೀವಕೋಶದಲ್ಲಿ ಕಂಡುಬರುವ ದ್ರವ ಪದಾರ್ಥಗಳನ್ನ ಹೆಸರಿಸಲು ಪ್ರೋಟೋಪ್ಲಾಸಂ ಎಂಬ ಪದವನ್ನ ಪರಿಚಯಿಸ್ತಾರೆ. ಈಗಲೂ ನೀವು ಕೇಳಿರಬಹುದು, ಪ್ರೋಟೋಪ್ಲಾಸಂ ಅನ್ನೋದನ್ನ ನಾವು ಉಪಯೋಗಿಸ್ತಿರ್ತೀವಿ. ಅವು ಜೀವಕೋಶದಲ್ಲಿರುವ ದ್ರವಗಳು. ಎಲ್ಲಾ ಸಸ್ಯಗಳು ಮತ್ತು ಪ್ರಾಣಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಮತ್ತು ಜೀವಕೋಶವು ಜೀವದ ಮೂಲ ಘಟಕ ಎಂಬ ಕೋಶ ಸಿದ್ಧಾಂತವನ್ನ ಶ್ಲೀಟನ್ ಅನ್ನುವಂಥ ವಿಜ್ಞಾನಿ 1838ರಲ್ಲಿ ಲೀಡನ್ ಅನ್ನೋದು ಈ ವಿಜ್ಞಾನಿಯ ಹೆಸರು. ಅವರು ಆ ಒಂದು ವಿಷಯವನ್ನ ಹೇಳ್ತಾರೆ. ಮತ್ತು ಶ್ವಾನ್ ಅನ್ನುವಂತಹ ವಿಜ್ಞಾನಿ 1839ರಲ್ಲಿ ಜೀವ ವಿಜ್ಞಾನಿಗಳನ್ನ ಪ್ರತಿಪಾದಿಸ್ತಾರೆ. 1855ರಲ್ಲಿ ವರ್ಚಾವ್ ಅನ್ನುವಂತಹ ವಿಜ್ಞಾನಿ 1855ರಲ್ಲಿ ವರ್ಚಾವ್ ಅನ್ನುವಂತಹ ವಿಜ್ಞಾನಿ ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಜೀವಕೋಶಗಳಿಂದ ಹೊಸ ಜೀವಕೋಶಗಳನ್ನ ಉಂಟಾಗುತ್ತವೆ ಎಂಬ ಅಂಶವನ್ನ ಸೇರಿಸಿ
ಕೋಶ ಸಿದ್ಧಾಂತವನ್ನ ಮತ್ತಷ್ಟು ವಿಸ್ತರಿಸಿದರು. 1940ರಲ್ಲಿ ಆವಿಷ್ಕಾರಗೊಂಡ ಇಲೆಕ್ಟ್ರಾನ್ ಸೂಕ್ಷ್ಮದರ್ಶಕದಿಂದಾಗಿ ಜೀವಕೋಶಗಳು ಮತ್ತು ಅದರೊಳಗಿನ ವಿವಿಧ ಕಣ ದಂಗಗಳ ಸಂಕೀರ್ಣ ರಚನೆಯನ್ನ ಅಭ್ಯಾಸ ಮಾಡಲು ಮತ್ತು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆಯಿತು. ಸೊ ನಾವು ಯಾವುದೇ ಒಂದು ಆವಿಷ್ಕಾರವನ್ನ ಗಮನಿಸಿದಾಗ ಅದು ಎಷ್ಟು ವರ್ಷಗಳ ಕಾಲ ಸಲ್ಸ್ತು ಮಕ್ಕಳೇ. 1665ರಿಂದ ಈಗಿನ ಕಾಲ ಪ್ರಸ್ತುತವರೆಗೂ ವಿಜ್ಞಾನಿಗಳು ಸಂಶೋಧನೆಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಜೀವಕೋಶದ ಒಂದು ಆರಂಭಿಕ ಆವಿಷ್ಕಾರ ಅನ್ನೋದು 1665ರಿಂದ 1940 ಇದ್ರ ಮಧ್ಯೆ ಇರುವಂತಹ ಡಿಫ್ರೆನ್ಸ್ ಏನಿದೆ ಯಾರಾದ್ರೂ ಹೇಳ್ಬಲ್ಲಿರಾ? ಎಷ್ಟು ವರ್ಷಗಳ ಕಾಲ ಇದು ಜೀವಕೋಶದ ಕುರಿತು ಒಂದು ಸಂಶೋಧನೆ ನಡೀತು? ಇನ್ನೂರ 75 ವರ್ಷಗಳು. ಈಗ ನಿಮ್ಮೆಲ್ಲರಿಗೂ ಎಷ್ಟು ವಯಸ್ಸಿರಬಹುದು? ಬಹುತೇಕ 15, 16, 14ರಿಂದ 16 ವಯಸ್ಸೊಳಗೆ ನೀವು ಇರ್ತೀರ, ಹೌದು ಇಲ್ವೋ? ಇಷ್ಟು ಪುಟ್ಟ ವಯಸ್ಸಿಗೆ 275 ವರ್ಷಗಳ ಹಿಂದೆ ನಡೆದಂತಹ ಅಲ್ಲ 275 ವರ್ಷಗಳ ಹಿಂದೆ ಅಲ್ಲ 275 ವರ್ಷಗಳು ನಡೆದಂತಹ ಆವಿಷ್ಕಾರಗಳು, ಸಂಶೋಧನೆಗಳು ನಮ್ಗೆ ಇವಾಗ ಓದ್ಲಿಕ್ಕೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಾವೆಲ್ಲ ಎಷ್ಟು ಒಂದು ಏನ್ ಹೇಳ್ತಾರೆ ಅದೃಷ್ಟ ಅಂತ ಹೇಳಲಿಕ್ಕೆ ಹೋಗಲ್ಲ, ಬಟ್ ಎಷ್ಟು ಅವಕಾಶಗಳು ನಮಗೋಸ್ಕರ ಪ್ರಫುಲ್ಲವಾಗಿ ಕಾಯ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೊಬೇಕಾಗತ್ತೆ. ಆಗಿನ ಕಾಲದಲ್ಲಿ ಹೀಗಿರೋ ಹಾಗೆ ಟೆಕ್ನಾಲಜಿ ಇರೋದಿಲ್ಲ, ಆಧುನಿಕತೆ ಇರೋದಿಲ್ಲ, ತಂತ್ರಜ್ಞಾನ ಇರೋದಿಲ್ಲ. ಇದೇನೂ ಇಲ್ಲದೆ ಹೋದ್ರು ಕೂಡ ಒಂದು ಜೀವ ಮೂಲದ ಘಟಕ ಅನ್ನೋದು ಹೇಗಿರುತ್ತೆ ನೋಡಿ. ಹೇಳ್ತಿದ್ರು ಹಿಂದಿನ ಕಾಲದಲ್ಲೆಲ್ಲ ಆಯಸ್ ಗಟ್ಟಿಯಾಗಿರ್ತಾ ಇತ್ತು, ನಾವು ತುಂಬಾ ವರ್ಷಗಳು ಬಾಳ್ತಾ ಇದ್ವಿ ಅಂತ. ಆಕ್ಚುಲಿ ಅದು ಸುಳ್ಳು. ಹಿಂದಿನ ಕಾಲದಲ್ಲೆಲ್ಲ ಎಷ್ಟೋ ಮಕ್ಕಳುಗಳು ಯಾರನ್ನಾದ್ರೂ ಕೇಳಕ್ ಹೋದ್ರೆ ನಿಮ್ಗೆ ಎಷ್ಟು ಜನ ಮಕ್ಕಳು ಅಂತ ಹೇಳಿದ್ರೆ 8, 9 ಹೀಗೆಲ್ಲ ಹೇಳೋರು. ಉಳ್ದಿರೋರು ಎಷ್ಟು ಅದ್ರಲ್ಲಿ 4, 5 ಮಿಕ್ಕಿರೋ ಮಕ್ಕಳುಗಳು ಕಾರಣನೇ ಗೊತ್ತಿಲ್ಲ ನಮ್ಗೆ. ಆರಾಮಾಗಿ ಆಟ ಆಡ್ಕೊಂತಿದ್ದಿದ್ ಮಕ್ಳು ಸಡನ್ ಆಗಿ ಸಾವನ್ನಪ್ಪಿಟ್ರು ಅಂತ ಹೇಳ್ತಾರೆ. ಅದೇ ರೀತಿ ಈ ಒಂದು ಹೆರಿಗೆಯ ಸಮಯದಲ್ಲಿ ಮೆಟರ್ನಿಟಿ ಡೆತ್ ಅಂತ ಹೇಳ್ತಾರೆ. ಹೆರಿಗೆಯ ಸಮಯದಲ್ಲಿ ಆ ಒಂದು ರಕ್ತಸ್ರಾವ ಅತಿಯಾಗಿ ಹೋಗಿರೋ ಕಾರಣದಿಂದನೋ ಅಥವಾ ಏನೋ ಒಂದು ಕಾಂಪ್ಲಿಕೇಶನ್ ಇರೋ ಕಾರಣದಿಂದನೋ ತಾಯಿ ಮತ್ತೆ ಮಗು ಇಬ್ರು ಸಾವನ್ನಪ್ಪಿದ್ದು ಅಥವಾ ತಾಯಿ ಸಾವನ್ನಪ್ಪಿದ್ದು ಅಥವಾ ಮಗು ಸಾವನ್ನಪ್ಪಿದ್ದು ಇಂತಹ ಹಲವಾರು ಘಟನೆಗಳನ್ನ ನಾವು ಕೇಳ್ತಾ ಇರ್ತೀವಿ ಅಲ್ವಾ? ಸೊ ಇದನ್ನೆಲ್ಲ ನಾವು ಕೇಳಿದಾಗ ಮತ್ತೆ ಅಹ್ ಬಹುತೇಕ ಸುಮಾರಷ್ಟು ವರ್ಷಗಳು ಬದುಕಿದ್ರು ಕೂಡ ಈ ಪ್ಲೇಗ್ ಅಂತದ್ದು ಅಥವಾ ಡಯೇರಿಯಾ ಅಂತದ್ದು, ಟೈಫಾಯ್ಡ್ ಅಂತದ್ದು ಕಾಯಿಲೆಗಳು ಬಂದಾಗ ಏನೋ ಗೊತ್ತಿಲ್ದಿರೋ ಕಾಯಿಲೆಗಳು ಬಂದು ತೀರ್ಕೊಂಡ್ಬಿಟ್ರು. ಮತ್ತೆ ಮೂಢನಂಬಿಕೆಗಳು ಹೀಗೆಲ್ಲ ಆಗ್ತಾ ಇತ್ತು. ಒಟ್ಟಾರೆ ಅಂತಹ ಸಮಯದಲ್ಲಿ ಇಂತಹ ವಿಜ್ಞಾನಿಗಳ ಸಂಶೋಧನೆ ಇವು ತುಂಬಾ ಚಿಕ್ಕದಾದದ್ದು. ನಮ್ಮ ಜೀವ ಮೂಲದ ಘಟಕದಲ್ಲಿ ಈ ಜೀವಕೋಶಗಳು ಹೇಗಿರುತ್ತೆ, ಅವುಗಳ ರಚನೆ ಹೇಗಿರುತ್ತೆ, ಅವುಗಳಿಗೇನಾದ್ರೂ ಕಾಯಿಲೆ ಬಂದ್ರೆ, ಈಗ ಕ್ಯಾನ್ಸರ್ ಅನ್ನೋದು ಮಾರಕವಾಗಿರುವಂತಹ ಕಾಯಿಲೆ ಅಲ್ವಾ? ಅವುಗಳಿಗೇನಾದ್ರೂ ಕಾಯಿಲೆ ಬಂದ್ರೆ ಒಂದಕ್ಕಿಂತ ಒಂದು ಹೇಗ್ ಹಬ್ತಾ ಹೋಗುತ್ತೆ, ನಮ್ಮನ್ನ ನಾವ್ ಹೇಗ್ ಕಾಪಾಡ್ಕೊಬೇಕು, ಇಂಥದ್ಕೆಲ್ಲ ಇಂತಹ ವಿಜ್ಞಾನಿಗಳ ಒಂದು ಆವಿಷ್ಕಾರ ಆಗಿರಬಹುದು, ಅವರ ಅಧ್ಯಯನ ಆಗಿರಬಹುದು, ವರ್ಷಾನುಗಟ್ಲೆ ಅವರು ಮಾಡಿರುವಂತಹ ಸಂಶೋಧನೆಗಳು ಎಷ್ಟು ಸಹಾಯಕ ಅಂತ ಅನ್ಸುತ್ತೆ. ನಾವು ಇವ್ರುಗಳ ಹೆಸರುಗಳನ್ನ ನೋಡಿ, ಯಾಕಂದ್ರೆ ನಮ್ ಕಡೆ ಎಲ್ಲ ಏನಂತ ಹೆಸರು ಇಟ್ಕೊಂತೀವಿ? ಸಿದ್ದಪ್ಪ, ಮಾರಪ್ಪ ಇಂಥ ಹೆಸರುಗಳನ್ನ ಇಟ್ಕೊಂತೀವಿ. ಇಂಥ ಕಡೆ ಇವ್ರುಗಳ ಹೆಸರುಗಳನ್ನ ನೋಡಿದಾಗ ನಾವ್ ನಗೆ ಪಾಟ್ಲಿ ಗೀಡ್ ಮಾಡೋದು ಅಥವಾ ನಗದು ಇವೆಲ್ಲ ಸಾಮಾನ್ಯ. ಅದನ್ನೆಲ್ಲ ಹೊರತುಪಡಿಸಿ ಒಬ್ಬ ವಿಜ್ಞಾನದ ವಿದ್ಯಾರ್ಥಿಯಾಗಿ ನೀವು ಹೇಗೆ ಇರ್ಬೇಕು ಅಂತ ಹೇಳಿದ್ರೆ ಇದೆಲ್ಲ ಖಂಡಿತವಾಗ್ಲೂ ನಿಮ್ಗೆ ಪರೀಕ್ಷಾ ದೃಷ್ಟಿಯಿಂದ ಇವುಗಳೆಲ್ಲ ಬರೋದಿಲ್ಲ. ಆದರೆ ಅಧ್ಯಯನ ಮಾಡ್ಲಿಕ್ಕೆ, ನಿಮ್ಗೆ ಹೆಚ್ಚಿನ ಜ್ಞಾನವನ್ನ ಪಡ್ಕೊಳ್ಲಿಕ್ಕೆ ಇಂತಹ ವಿಷಯಗಳನ್ನ ಈಗ 1965ರಲ್ಲಿ ಮೊದಲನೇ ಬಾರಿಗೆ ರಾಬರ್ಟ್ ಹುಕ್ಕನ್ ಅವರು ಈ ಜೀವಕೋಶದ ಬಗ್ಗೆ ಅಧ್ಯಯನ ನಡೆಸಿದ್ರು. ಅದಾದ್ಮೇಲೆ ಒಂದ್ ಸ್ವಲ್ಪ ಚೆನ್ನಾಗಿರುವಂತಹ ಮೈಕ್ರೋಸ್ಕೋಪ್ ನಲ್ಲಿ 1674ರಲ್ಲಿ ಲೀವನ್ ಹುಕ್ಕನ್ ಅವರು ಅಧ್ಯಯನ ನಡೆಸಿದ್ರು. ರಾಬರ್ಟ್ ಬ್ರೌನ್ ಅನ್ನೋರು 1831ರಲ್ಲಿ ಈ ಜೀವಕೋಶದಲ್ಲಿ ಇರುವಂತಹ ನ್ಯೂಕ್ಲಿಯಸ್ ಅನ್ನ ಅವ್ರು ಕಂಡಿಡ್ತಾರೆ. ಪಾರ್ಕಿ ಪಾರ್ಕಿಂಜಿಯನ್ ಅವರು 1839ರಲ್ಲಿ ಪ್ರೋಟೋಪ್ಲಾಸಮ್, ಈಗ ಪ್ರೋಟೋಪ್ಲಾಸಮ್ ಅಂತ ನಾವೇನ್ ಪದವನ್ನ ಉಪಯೋಗಿಸ್ತೀವಿ ಅದನ್ನ 1839ರಲ್ಲಿ ಇವರು ಕಂಡುಹಿಡಿದ್ರು.
ಅದೇ ತರ ಪ್ರತಿಯೊಬ್ಬ ವಿಜ್ಞಾನಿಯು ಕೂಡ ಈ ಜೀವಕೋಶಕ್ಕೆ ಸುಮಾರಷ್ಟು ಕೊಡುಗೆಯನ್ನ ಕೊಟ್ಟಿದ್ದಾರೆ. ನೀವು ಸರಿಯಾದ ರೀತಿಯಲ್ಲಿ ಇವ್ರುಗಳ ಹೆಸರುಗಳನ್ನ ನೆನ್ಪಿಟ್ಕೊಂಡು, ಆ ವರ್ಷಗಳನ್ನ ನೆನ್ಪಿಟ್ಕೊಂಡು, ಅವ್ರು ಏನು ನಮ್ಗೆ ಕೊಟ್ಟಿದ್ದಾರೆ ಅನ್ನೋದನ್ನ ನೆನ್ಪಿಟ್ಕೊಂಡು ಹೋದಾಗ ಬಹುಶಃ ನಿಮ್ಮಲ್ಲೂ ಇಂತಹ ವಿಜ್ಞಾನಿಗಳು ಇರಬಹುದೇನೋ, ಯಾರಿಗ್ ಗೊತ್ತು ಅಲ್ವಾ? ಓಕೆ, ಇವಾಗ ಹೆಚ್ಚಿನ ಓದು ಆದೇದಾಯ್ತು. ಈಗ ಮತ್ತೆ ನಮ್ಮ ಪಠ್ಯದ ಕಡೆಗೆ ಗಮನನ ಹರಿಸ್ತಾ ಹೋಗೋಣ. ವರ್ಧಿಸುವ ಮಸೂರಗಳ ಆವಿಷ್ಕಾರವು ಸೂಕ್ಷ್ಮದರ್ಶಕಿಯ ಪ್ರಪಂಚದ ಸಂಶೋಧನೆಗೆ ದಾರಿ ಮಾಡಿಕೊಟ್ಟಿತು. ವರ್ಧಿಸುವ ಮಸೂರಗಳ ಆವಿಷ್ಕಾರವು, ಮಸೂರ ಅಂತ ಹೇಳಿದ್ರೆ ಈಗ ಮೈಕ್ರೋಸ್ಕೋಪ್ಗಳಲ್ಲಿ ಈ ರೀತಿ ಇರುತ್ತೆ, ಈ ತರ ಇರುತ್ತೆ ಅಲ್ವಾ? ಸೊ ಅದು ಲೆನ್ಸ್ ಅಂತ ಕರಿತೀವಿ ನಾವು. ಆ ಮೈಕ್ರೋಸ್ಕೋಪ್ ಕೆಲವೊಂದನ್ನ ಝೂಮ್ ಮಾಡಿ ನೋಡಬಹುದು, ಕೆಲವೊಂದನ್ನ -ಡಿಗ್ರಿಲಿ ನೋಡಬಹುದು. ನೀವೀಗ ಉದಾಹರಣೆಗೆ ಕಣ್ಣಿನ ಆಸ್ಪತ್ರೆಗೆ ಹೋದ್ರೆ, ನಿಮ್ ಕಣ್ಣನ್ನ ಪರೀಕ್ಷೆ ಮಾಡಿಸ್ಕೊಳಕ್ ಹೋದ್ರೆ ಕೆಲವೊಂದು ಮಸೂರಗಳನ್ನ ಹಾಕ್ಬಿಟ್ಟು ಏನ್ ಮಾಡ್ತಾರೆ, ಅಕ್ಷರಗಳನ್ನ ತೋರಿಸ್ತಾರೆ. ಕೆಲವೊಂದು ಅಕ್ಷರ ಈ ರೀತಿ ಕಾಣುತ್ತೆ, ಕೆಲವೊಂದ್ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ, ಕೆಲವೊಂದು ಇನ್ನೂ ದೊಡ್ಡದಾಗಿ ಕಾಣುತ್ತೆ. ಹೀಗೆ ಸೊ ಈ ಮಸೂರಗಳನ್ನ ಚೇಂಜ್ ಮಾಡ್ತಾ ಮಾಡ್ತಾ ದೊಡ್ಡ ಅಕ್ಷರ ಚಿಕ್ಕದಾಗಿ ಕಾಣ್ಬೋದು, ಚಿಕ್ಕದು ದೊಡ್ಡದಾಗಿ ಕಾಣ್ಬೋದು, ಈ ರೀತಿ ಆಗುತ್ತೆ. ಈ ತರ ವರ್ಧಿಸುವ ಅಂದ್ರೆ ದೊಡ್ಡದಾಗ್ತಾ ಹೋಗುವ, ಝೂಮ್ ಆಗ್ತಾ ಹೋಗುವ ಮಸೂರಗಳ ಆವಿಷ್ಕಾರವು ಸೂಕ್ಷ್ಮದರ್ಶಕಿಯ ಪ್ರಪಂಚದ ಸಂಶೋಧನೆಗೆ ದಾರಿ ಮಾಡಿಕೊಟ್ಟಿತು. ಒಂದು ಕೋಶವು ಒಂದು ಪೂರ್ಣ ಜೀವಿಯನ್ನ ಪ್ರತಿನಿಧಿಸಬಹುದು ಎಂದು ನಮಗೀಗ ತಿಳಿದಿದೆ. ಉದಾಹರಣೆಗೆ ಅಮೀಬಾ, ಕ್ಲಾಮಿಡೋಮೋನಸ್, ಪ್ಯಾರಾಮೀಶಿಯಂ ಮತ್ತು ಬ್ಯಾಕ್ಟೀರಿಯಾ ಈ ಜೀವಿಗಳನ್ನ ಏಕಕೋಶ ಜೀವಿಗಳು ಅಂತ ಕರೀತಾರೆ. ಅಮೀಬಾ, ಯಾರಾದ್ರೂ ಅಮೀಬಾ ಚಿತ್ರವನ್ನ ಬರೀತೀರಾ? ಹೆಂಗ್ ಬೇಕೋ ಹಂಗ್ ಬರೀತೀರಾ, ಹೌದಾ? ಹೀಗಿರುತ್ತ ಅಮೀಬಾ. ಅದನ್ನ ಹಿಂಗ್ ಪೆನ್ ತಗೊಂಡು ಹಿಂಗ್ ಕುಟ್ತಾ ಹೋಗ್ತೀರಾ ನೀವು. ಓಕೆ, ಈ ಅಮೀಬಾ ಏನಿದೆ ಇವೆಲ್ಲ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್. ಯಾಕೆ ಇದನ್ನ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಅಂತ ಕರೀತಾರೆ ಅಂತ ಹೇಳಿದ್ರೆ, ಇವುಗಳಲ್ಲಿ ಏಕಕೋಶ ಮಾತ್ರ ಇರುತ್ತೆ, ಒಂದೇ ಒಂದು ಕೋಶ ಮಾತ್ರ ಇರುತ್ತೆ. ಆದ್ರಿಂದ ಇವುಗಳನ್ನ ಏಕಕೋಶ ಜೀವಿಗಳು ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ಇದಕ್ಕೆ ಉದಾಹರಣೆಗೆ ಏಕಕೋಶ ಜೀವಿಗಳ ಉದಾಹರಣೆ ಕೊಡಿ, ನಿಮ್ಗೆ 1 ಮಾರ್ಕ್ಸಿನ ಅಥವಾ 2 ಮಾರ್ಕ್ಸಿನ ಪ್ರಶ್ನೆಗಳು ಬರಬಹುದು. ಯಾವ್ಯಾವ್ದು ಏಕಕೋಶ ಜೀವಿಗಳು? ಅಮೀಬಾ, ಪ್ಯಾರಾಮೀಶಿಯಂ, ಕ್ಲಾಮಿಡೋಮೋನಸ್, ಬೋನಸ್ ಅಲ್ಲ, ಕ್ಲಾಮಿಡೋಮೋನಸ್ ಮತ್ತು ಬ್ಯಾಕ್ಟೀರಿಯಾ. ಓಕೆ, ಅಮೀಬಾ, ಪ್ಯಾರಾಮೀಶಿಯಂ, ಕ್ಲಾಮಿಡೋಮೋನಸ್, ಬ್ಯಾಕ್ಟೀರಿಯಾ ಇವೆಲ್ಲ ಯೂನಿಸೆಲ್ಯುಲರ್ ಅಂದ್ರೆ ಏಕಕೋಶ ಜೀವಿಗಳು. ಸೊ ನಿಮ್ಗೊಂದು 1 ಮಾರ್ಕ್ಗೋ 2 ಮಾರ್ಕ್ಗೋ ಈ ಪ್ರಶ್ನೆಗಳು ನಿಮ್ಗೆ ಬರಬಹುದು. ಆದ್ರಿಂದ ಈ ಒಂದು ಲೈನ್ ಅನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 48ರಲ್ಲಿ ಇರುವಂತಹ ಈ ಲೈನ್ ಅನ್ನ ಅಂಡರ್ಲೈನ್ ಮಾಡ್ಕೊಂತಿರೋ, ಮಾರ್ಕ್ ಮಾಡ್ಕೊಂತಿರೋ ನೋಡಿ. ಕೆಲವು ಶಿಲೀಂಧ್ರಗಳು, ಶಿಲೀಂಧ್ರ ಅಂತ ಹೇಳಿದ್ರೆ ನೆನ್ಪಿದ್ಯಾ? ಫಂಗಸ್. ಕೆಲವು ಶಿಲೀಂಧ್ರಗಳು ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ಅನೇಕ ಜೀವಕೋಶಗಳ ಗುಂಪುಗಳು ಒಂದೇ ಜೀವಿಯಲ್ಲಿದ್ದು ಬೇರೆ ಬೇರೆ ಕಾರ್ಯಗಳನ್ನ ನಿರ್ವಹಿಸುತ್ತದೆ. ಹಾಗೆ ಹಾಗೂ ವಿವಿಧ ದೇಹ ಭಾಗಗಳನ್ನ ನಿರ್ಮಿಸಲು ಕಾರಣವಾಗಿದೆ. ಇಂತಹ ಜೀವಿಗಳಿಗೆ ಬಹುಕೋಶೀಯ ಜೀವಿಗಳು ಎಂದು ಹೆಸರು. ಅವುಗಳಲ್ಲಿ ಸುಮಾರಷ್ಟು ಜೀವಕೋಶಗಳು ಇರೋದ್ರಿಂದ ಅವುಗಳನ್ನ ಬಹುಕೋಶ ಜೀವಿಗಳು ಅಂತ ಕರಿತೀವಿ.
ಬಹು ಮಲ್ಟಿ ಕೋಶ ಸೆಲ್ಯುಲಾರ್ ಜೀವಿಗಳು ಆರ್ಗ್ಯಾನಿಸಂ. ಬಹುಕೋಶ ಜೀವಿಗಳು ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಂ. ಪ್ರತಿ ಬಹುಕೋಶೀಯ ಜೀವಿಯು ಒಂದೇ ಜೀವಕೋಶದಿಂದ ಉಂಟಾಗಿದೆ. ಹೇಗೆ? ಜೀವಕೋಶಗಳು ವಿಭಜಿಸಿ ತಮ್ಮಂತೆ ಇರುವ ಹೊಸ ಜೀವಕೋಶಗಳನ್ನ ಉಂಟು ಮಾಡುತ್ತೆ. ಹೀಗೆ ಎಲ್ಲಾ ಜೀವಕೋಶಗಳು ಈಗಲೇ ಅಸ್ತಿತ್ವದಲ್ಲಿರುವ ಜೀವಕೋಶಗಳಿಂದ ಉಂಟಾಗಿದೆ. ಚಟುವಟಿಕೆ ಒಂದನ್ನ ನೋಡೋಣ. ಯಾಕಂದ್ರೆ ನಾನು ಏನ್ ಹೇಳಿದೆ, ಬಹುಕೋಶ ಎಲ್ಲಾ ಜೀವಕೋಶಗಳು ಒಂದು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಅನ್ನೋದನ್ನ ನಾನು ನಿಮ್ಗೆ ಹೇಳಿದೆ. ಈ ರೀತಿ ಇರುತ್ತೆ ಜೀವಕೋಶಗಳು. ಚಟುವಟಿಕೆ ಒಂದಿದೆ. ಎಲೆಗಳ ತೆಳುಪದರ ಈರುಳ್ಳಿ ಬೇರಿನ ತುದಿ ಅಥವಾ ವಿವಿಧ ಗಾತ್ರದ ಈರುಳ್ಳಿಯ ತೆಳುವಾದ ಪೊರೆಗಳಿಂದ ತಾತ್ಕಾಲಿಕ ಸ್ಲೈಡ್ಗಳನ್ನ ನಾವು ತಯಾರಿಸಬಹುದು. ಈ ಮೇಲಿನ ಚಟುವಟಿಕೆಗಳನ್ನ ಕೈಗೊಂಡ ನಂತರ ಈ ಕೆಳಗಿನ ಪ್ರಶ್ನೆಗಳಿಗೆ ಯಾವ ಉತ್ತರ ಇರಬಹುದು ಅಂತ ನೋಡೋಣ. ಮೊದಲನೇ ಪ್ರಶ್ನೆ, ಎಲ್ಲಾ ಜೀವಕೋಶಗಳ ರೂಪ ಮತ್ತು ಗಾತ್ರ ಒಂದೇ ರೀತಿ ಕಾಣುತ್ತಾ? ಇಲ್ಲ. ಎಲ್ಲಾ ಜೀವಕೋಶಗಳ ರಚನೆಗಳು ಒಂದೇ ರೀತಿಯಾಗಿದೆಯಾ? ಖಂಡಿತವಾಗ್ಲೂ ಇಲ್ಲ. ಸಸ್ಯದ ಬೇರೆ ಬೇರೆ ಭಾಗಗಳಿರುವ ಜೀವಕೋಶಗಳ ಮಧ್ಯೆ ವ್ಯತ್ಯಾಸವನ್ನ ಗಮನಿಸಬಹುದಾ? ಹೌದು. ಜೀವಕೋಶಗಳ ಮಧ್ಯೆ ಯಾವ ಹೋಲಿಕೆಗಳನ್ನ ನಾವು ಗಮನಿಸಬಹುದು? ಸೊ ಹೋಲಿಕೆ ಯಾವ ರೀತಿ ಗಮನಿಸಬಹುದು? ಅದು ನೀವು ಮೈಕ್ರೋಸ್ಕೋಪಿಕ್ ಆಗಿ ಜೀವಕೋಶಗಳನ್ನ ನೋಡಿದಾಗ ಗೊತ್ತಾಗುತ್ತೆ. ಕೆಲವು ಜೀವಿಗಳು ವಿವಿಧ ರೀತಿಯ ಜೀವಕೋಶಗಳನ್ನ ಹೊಂದಿವೆ. ಈ ಕೆಳಗಿನ ಚಿತ್ರವನ್ನ ನೀವು ಗಮನಿಸಿ. ಇದು ಮನುಷ್ಯನ ದೇಹದಲ್ಲಿರುವಂತಹ ಅಂಗಾಂಗಗಳ ಜೀವಕೋಶಗಳನ್ನ ಪ್ರತಿನಿಧಿಸುತ್ತೆ. ಸೊ ಈಗ ನೀವು ನಿಮ್ಮ ಟೆಕ್ಸ್ಟ್ ಪೇಜ್ ನಂಬರ್ 49 ನೋಡೋದಾದ್ರೆ ಹೀಗೆ ನೋಡಬಹುದು. ಮೃದು ಸ್ನಾಯುಕೋಶ, ಅಂಡಾಣು, ವೀರ್ಯಾಣು, ಮೂಳೆಕೋಶ, ಕೊಬ್ಬಿನ ಕೋಶಗಳು, ಇದು ನರಕೋಶ, ನ್ಯೂರಾಲಜಿ ಡೈಗ್ರಾಮ್ ಮಾಡ್ಬೇಕಾದ್ರೆ ಇದೇ ರೀತಿ ಮಾಡ್ತೀವಿ ನಾವು. ರಕ್ತಕೋಶಗಳು ಹೀಗಿರುತ್ತೆ. ಸೊ ಈ ಬ್ಲಾಕ್ ಅಂಡ್ ವೈಟ್ ಪಿಕ್ಚರ್ ನೋಡೋದ್ಕಿಂತ ನಾನು ಬೇರೆ ಒಂದಿಷ್ಟು ಪಿಕ್ಚರ್ಗಳನ್ನ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಕಾಣ್ತಾ ಇದೆ ಅಂತ ಭಾವಿಸ್ತೀನಿ. ಸೊ ಈ ಒಂದು ಜೀವಕೋಶ ನೀವೇನ್ ನೋಡ್ತಾ ಇದ್ದೀರಾ, ಈ ರೀತಿಯಾಗಿರುತ್ತೆ. ನೋಡಿದ್ರಾ? ಈ ರೀತಿಯಾಗಿ ಇರುತ್ತೆ ಇದು ಜೀವಕೋಶಗಳು. ಹೇಗಿದೆ ಇದು? ನೋಡಿ ಇಲ್ಲಿ ಈ ತರ ಆಕಾರದಲ್ಲಿ ಇದೆ. ಈ ತರ ಆಕಾರದಲ್ಲಿ ಇದೆ. ಇದು ಯಾವ ಜೀವಕೋಶ ಇರಬಹುದು ಅಂತ ನೀವು ಊಹಿಸ್ತೀರಾ? ಈ ಶೇಪ್ ನ ನೋಡಿದಾಗ ಖಂಡಿತವಾಗ್ಲೂ ಇದು ನಮ್ಮ ಕಾಲಿನಲ್ಲಿ ಇರುವಂತಹ ಜೀವಕೋಶಗಳು. ನೋಡಿ, ಒಂದೊಂದು ರೀತಿಯಾದಂತಹ ಆಕಾರದಲ್ಲಿ, ಗಾತ್ರದಲ್ಲಿ ಹಾಗೂ ರೂಪದಲ್ಲಿ ಬೇರೆ ಬೇರೆಯೇ ಆಗಿದೆ. ಹೌದೋ ಇಲ್ವೋ? ಕಾಣ್ತಾ ಇದೆಯಾ ನಿಮ್ಗೆಲ್ಲರಿಗೂ ಈ ಜೀವಕೋಶಗಳು? ಕಾಣಿಸ್ತಾ ಇದೆಯಾ ಮಕ್ಳು ಜೀವಕೋಶಗಳು? ಹಾಗೇನೆ ಇದು ಈ ಜೀವಕೋಶ ಏನ್ ನೋಡ್ತಾ ಇದ್ದೀರಾ, ಇದು ಅಂಡಾಣುವಿನ ಜೀವಕೋಶ. ನೋಡಿ ಹೇಗೆ ಕಾಣ್ತಾ ಇದೆ. ಈ ಜೀವಕೋಶಗಳನ್ನ ನೋಡಿ, ಇದು ರಕ್ತದ ಕೋಶ. ನಮ್ಮ ದೇಹದಲ್ಲಿ ಇರುವಂತಹ ರಕ್ತ, ಬ್ಲಡ್ ಏನಿದೆಲ್ಲ ಅದ್ರದ ಜೀವಕೋಶ ಇದು. ಇದು ನಮ್ಮ ಚರ್ಮ ಅಥವಾ ಸ್ಕಿನ್ ಏನ್ ಕರಿತೀವಿ ಅದ್ರದ ಜೀವಕೋಶ. ನೋಡಿ ಹೇಗೆ ಕಾಣುತ್ತೆ. ಇದು ಸ್ವಲ್ಪ ಝೂಮ್ ಔಟ್ ಮಾಡಿದ್ದಾರೆ. ಝೂಮ್ ಇನ್ ಮಾಡಿದಾಗ ಈ ರೀತಿ ಕಾಣ್ಬೋದು. ಝೂಮ್ ಔಟ್ ಮಾಡಿದಾಗ ಈ ರೀತಿಯಾಗಿರುತ್ತೆ ಜೀವಕೋಶಗಳು. ಕಂಡ್ರಾ? ಎಷ್ಟು ಆಸಕ್ತಿದಾಯಕವಾಗಿ ಇತ್ತು ಅಂತ. ಈಗ ಜೀವಕೋಶಗಳ ಆಕಾರ ಮತ್ತು ಗಾತ್ರವು ಅವು ನಿರ್ವಹಿಸುವ ನಿರ್ದಿಷ್ಟ ಕಾರ್ಯಗಳಿಗೆ ಸಂಬಂಧಿಸಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಜೀವಕೋಶಗಳ ಆಕಾರ ಮತ್ತು ಗಾತ್ರವು ಅವು ನಿರ್ವಹಿಸುವ ನಿರ್ದಿಷ್ಟ ಕಾರ್ಯಗಳಿಗೆ ಸಂಬಂಧಿಸಿದೆ. ಅಮೀಬಾದಂತಹ ಜೀವಿಯು ಬದಲಾಗುವ ಆಕಾರದ ಜೀವಕೋಶವನ್ನ ಹೊಂದಿದೆ. ಕೆಲವು ಸಂದರ್ಭಗಳಲ್ಲಿ ನಿರ್ದಿಷ್ಟ ಜೀವಕೋಶದ ಆಕಾರವು ಹೆಚ್ಚು ಕಡಿಮೆ ಸ್ಥಿರವಾಗಿರುತ್ತದೆ ಹಾಗೂ ವಿಶಿಷ್ಟವಾಗಿ ಇರುತ್ತದೆ. ಉದಾಹರಣೆಗೆ ನರಕೋಶಗಳು ವಿಶಿಷ್ಟ ಆಕಾರವನ್ನ ಹೊಂದಿದೆ. ನರಕೋಶಗಳನ್ನ ನಾವು ಸಾಮಾನ್ಯ ಗಮನಿಸಿದಾಗ ಅದರ ಆಕಾರ ಹೀಗಿರುತ್ತೆ.
ಈ ರೀತಿಯಾಗಿ ಇರುತ್ತೆ. ಇದು ನರಕೋಶದ ಆಕಾರ ಅಂತ ನಾವು ಕನ್ಸಿಡರ್ ಮಾಡಬಹುದು. ಪ್ರತಿ ಜೀವಂತ ಜೀವಕೋಶವು ಎಲ್ಲಾ ಜೀವಿಗಳ ಗುಣಲಕ್ಷಣಗಳಾದ ಕೆಲವು ಮೂಲ ಕ್ರಿಯೆಗಳನ್ನ ನಿರ್ವಹಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಒಂದು ಜೀವಂತ ಕೋಶವು ಈ ಮೂಲ ಕ್ರಿಯೆಗಳನ್ನ ಹೇಗೆ ನಿರ್ವಹಿಸುತ್ತದೆ? ಮನುಷ್ಯರಂತಹ ಬಹುಕೋಶೀಯ ಜೀವಿಗಳಲ್ಲಿ ವಿವಿಧ ಕಾರ್ಯಗಳ ಹಂಚಿಕೆ ಇರುವುದನ್ನ ನಮಗೆ ತಿಳಿದೇ ಇದೆ. ಸೊ ಏನಾಗುತ್ತೆ, ಮನುಷ್ಯ ದೇಹವನ್ನ ಗಮನಿಸಿದಾಗ ಮೂಳೆಗಳಲ್ಲಿ ಒಂದ್ ರೀತಿ ಜೀವಕೋಶ, ರಕ್ತಗಳಲ್ಲಿ ಒಂದ್ ರೀತಿ ಜೀವಕೋಶ, ಕೊಬ್ಬಿನಲ್ಲಿ ಒಂದ್ ರೀತಿ ಜೀವಕೋಶ, ಸಂತತಿ ಉತ್ಪತ್ತಿ ಮಾಡ್ಲಿಕ್ಕೆ ಒಂದ್ ರೀತಿ ಜೀವಕೋಶಗಳನ್ನ ನಾವು ಗಮನಿಸ್ತಾ ಬರ್ಬೋದು. ಆದರೆ ಏಕಕೋಶೀಯವಾಗಿರುವಂತಹ ಯೂನಿಸೆಲ್ಯುಲರ್ ಆಗಿರುವಂತಹ ಜೀವಿಗಳಲ್ಲಿ ಹೇಗೆ ಇದು ಕಾರ್ಯನಿರ್ವಹಿಸುತ್ತೆ ಅನ್ನುವಂತಹ ಕೌತುಕತೆ ನಮ್ಮಲ್ಲಿ ಇರುತ್ತೆ. ಮನುಷ್ಯನ ದೇಹವು ಹೃದಯವನ್ನ ಹೊಂದಿದ್ದು ಅದು ರಕ್ತವನ್ನ ಪಂಪ್ ಮಾಡುತ್ತದೆ. ಜಠರವು ಆಹಾರವನ್ನ ಜೀರ್ಣಿಸುತ್ತದೆ ಇತ್ಯಾದಿ. ಇದೇ ರೀತಿಯ ಕಾರ್ಯ ಹಂಚಿಕೆಯು ಒಂದೇ ಜೀವಕೋಶದಲ್ಲೂ ಕಂಡುಬರುತ್ತದೆ. ವಾಸ್ತವವಾಗಿ ಜೀವಕೋಶದಲ್ಲಿ ನಿರ್ದಿಷ್ಟ ಕಾರ್ಯಗಳನ್ನ ನಿರ್ವಹಿಸುವ ಜೀವಂತ ರಚನೆಗಳಿದ್ದು ಅವುಗಳನ್ನ ಕಣದಂಗಗಳು ಅಂತ ಕರೀತಾರೆ. ಏನಂತ ಕರೀತಾರೆ? ಕಣ ದಂಗ ಅಂತ ಕರೀತಾರೆ. ಕಣದಂಗ ಅಂತ ಕರೀತಾರೆ. ಪ್ರತಿಯೊಂದು ಕಣದಂಗವು ನಿರ್ದಿಷ್ಟ ಕಾರ್ಯವನ್ನ ನಿರ್ವಹಿಸುತ್ತದೆ. ಉದಾಹರಣೆಗೆ ಜೀವಕೋಶದೊಳಗೆ ಹೊಸ ವಸ್ತುವನ್ನ ತಯಾರಿಸುವುದು, ಉತ್ಪತ್ತಿಯಾದ ತ್ಯಾಜ್ಯ ವಸ್ತುಗಳನ್ನ ಹೊರಹಾಕುವುದು ಇತ್ಯಾದಿ. ಒಂದು ಕೋಶವು ಜೀವಂತವಾಗಿದ್ದು ಎಲ್ಲಾ ಕಾರ್ಯಗಳನ್ನ ನಿರ್ವಹಿಸಲು ಈ ಕಣದಂಗಗಳೇ ಕಾರಣ. ಈ ಕಣದಂಗಗಳು ಒಟ್ಟುಗೂಡಿ ಮೂಲ ಘಟಕವಾದ ಜೀವಕೋಶವನ್ನ ರೂಪಿಸಿದೆ. ಜೀವಕೋಶಗಳ ಕಾರ್ಯ ಯಾವುದೇ ಆಗಿರಲಿ ಮತ್ತು ಅವು ಯಾವುದೇ ಜೀವಿಗಳಲ್ಲಿ ಕಂಡು ಬಂದಿರಲಿ, ಎಲ್ಲಾ ಜೀವಕೋಶಗಳಲ್ಲೂ ಒಂದೇ ರೀತಿಯ ಕಣದಂಗಗಳನ್ನ ಹೊಂದಿರುತ್ತದೆ. ಇದು ಬಹಳ ಆಸಕ್ತಿದಾಯಕವಾಗಿರುವಂತಹ ಸಂಗತಿ. ಈಗ ನಿಮ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಪೇಜ್ ನಂಬರ್ 50ರಲ್ಲಿ ಕೇಳಿದ್ದಾರೆ. ಜೀವಕೋಶಗಳನ್ನ ಯಾರು ಆವಿಷ್ಕರಿಸಿದ್ರು ಹೀಗೆ? ಈ ಪ್ರಶ್ನೆಗೆ ಉತ್ತರ ನೀವೇನಂತ ಬರ್ಕೊಂತೀರಾ? ಹೆಚ್ಚಿನ ಜ್ಞಾನಕ್ಕಾಗಿ ಅನ್ನುವಂಥ ಪ್ಯಾರಾಗ್ರಾಫ್ ಇದೆಯಲ್ಲ ಅದಕ್ಕೆ ಅದನ್ನ ರೆಫರ್ ಮಾಡ್ತೀರಾ. ಅದೇ ರೀತಿ ಜೀವಕೋಶವನ್ನು ಜೀವಿಯ ರಚನೆಗೆ ಮತ್ತು ಕಾರ್ಯನಿರ್ವಹಣೆಗೆ ಮೂಲ ಘಟಕ ಅಂತ ಯಾಕೆ ಕರೀತಾರೆ? ಯಾಕೆ ಕರೀತಾರೆ? ಆ ಪ್ರಶ್ನೆಗಳಿಗೂ ಉತ್ತರ ನೀವು ಹಿಂದಿನ ಪೇಜ್ಗಳಲ್ಲಿ ಕಂಡುಕೊಳ್ಸಬಹುದು. ಈಗ ಜೀವಕೋಶವು ಯಾವುದರಿಂದ ಮಾಡಲ್ಪಟ್ಟಿದೆ? ಜೀವಕೋಶದ ರಚನಾತ್ಮಕ ವ್ಯವಸ್ಥೆಗಳು ಯಾವುವು? ಇದ್ರ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಂತಾ ಹೋಗೋಣ. ಇಲ್ಲಿವರೆಗೂ ಹೇಳ್ಕೊಟ್ಟಿದ್ದು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಯಾರಿಗಾದ್ರೂ ಏನಾದ್ರೂ ಅನುಮಾನಗಳಿದ್ರೆ ಕೇಳಿ ತಿಳ್ಕೊಂತಾ ಹೋಗೋಣ. ಈಗ ಜೀವಕೋಶವು ಯಾವುದರಿಂದ ಮಾಡಲ್ಪಟ್ಟಿದೆ? ಅದರ ರಚನಾತ್ಮಕ ವ್ಯವಸ್ಥೆ ಏನಿದೆ? ಜೀವಕೋಶವು ವಿಶೇಷ ರಚನೆಗಳಾದ ಕಣದಂಗಗಳನ್ನ ಹೊಂದಿವೆ ಎಂಬುದನ್ನ ಈ ಹಿಂದೆ ನೋಡಿದ್ದೇವೆ. ಒಂದು ಜೀವಕೋಶವು ಹೇಗೆ ವ್ಯವಸ್ಥೆ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರೆ, ನಾವು ಒಂದು ಜೀವಕೋಶವನ್ನ ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಅಭ್ಯಾಸ ಮಾಡುವಾಗ 3 ರಚನೆಗಳನ್ನ ಬಹುತೇಕ ಪ್ರತಿಯೊಂದು ಜೀವಕೋಶದಲ್ಲೂ ನಾವು ಗಮನಿಸ್ತೇವೆ. ಸೊ ಜೀವಕೋಶಗಳು ಒಂದು 3 ರಚನೆಗಳಾಗಿ ನಮ್ಗೆ ಕಾಣುತ್ತೆ. ಆ 3 ರಚನೆಗಳು ಯಾವ್ಯಾವ್ದು ಅಂತ ಹೇಳೋದಾದ್ರೆ, ಮೊದಲನೇದು ಪ್ಲಾಸ್ಮಾ, ಪ್ಲಾಸ್ಮಾ ಮೆಂಬರೇನ್. ಎರಡನೇದು ನ್ಯೂಕ್ಲಿಯಸ್. ಮೂರನೇದು ಸೈಟೋಪ್ಲಾಸಂ. ಅರ್ಥ ಆಯ್ತಾ?
ಪ್ಲಾಸ್ಮಾ ಮೆಂಬರೇನ್, ನ್ಯೂಕ್ಲಿಯಸ್, ಸೈಟೋಪ್ಲಾಸಂ. ಪ್ಲಾಸ್ಮಾ ಮೆಂಬರೇನ್ ಅಂತ ಹೇಳಿದ್ರೆ ಕೋಶ ಪೊರೆ. ಕೋಶ ಪೊರೆ. ಅದೇ ರೀತಿ ನ್ಯೂಕ್ಲಿಯಸ್ ಅಂದ್ರೆ ಕೋಶ ಕೇಂದ್ರ. ಸೈಟೋಪ್ಲಾಸಂ ಅಂತ ಹೇಳಿದ್ರೆ ಕೋಶ ದ್ರವ್ಯ. ಈಗ ಇಂಗ್ಲಿಷ್ ತರ್ಜುಮೆಗಳು ನಿಮ್ಗೆ ಗೊತ್ತಿರ್ಬೇಕು. ಅರ್ಥ ಆಯ್ತಾ? ಒಂದು ಕೋಶದಲ್ಲಿ ಕೋಶದ ಪೊರೆ ಇರುತ್ತೆ, ಕೋಶದ ಕೇಂದ್ರವಿರುತ್ತೆ, ಕೋಶದ ತುಂಬ ಇರುವಂತಹ ದ್ರವ್ಯಗಳಿರುತ್ತೆ. ಏನೇನಿರುತ್ತೆ? ಕೋಶ ಪೊರೆ, ಕೋಶ ಕೇಂದ್ರ ಹಾಗೂ ಕೋಶದ ತುಂಬ ಇರುವಂತಹ ದ್ರವ್ಯ. ಆ ಕೋಶ ಪೊರೆಯನ್ನ ನಾವು ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರಿತೀವಿ. ಕೋಶ ಕೇಂದ್ರವನ್ನ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಕೋಶ ದ್ರವ್ಯವನ್ನ ಸೈಟೋಪ್ಲಾಸಂ ಅಂತ ಕರಿತೀವಿ. ಈಗ ಜೀವಕೋಶದೊಳಗಿನ ಚಟುವಟಿಕೆಗಳು ಮತ್ತು ಹೊರಗಿನ ಪರಿಸರದೊಂದಿಗಿನ ಜೀವಕೋಶದ ವರ್ತನೆಗಳು ಸಾಧ್ಯವಾಗುವುದು ಈ ವಿಶಿಷ್ಟ ರಚನೆಗಳಿಂದಾಗಿ. ಇದು ಹೇಗೆ ಎಂಬುದನ್ನ ನಾವೀಗ ನೋಡ್ತಾ ಹೋಗೋಣ. ಸೊ ನಾನು ಇನ್ನೊಮ್ಮೆ ಹೇಳ್ತೀನಿ. ಜೀವಕೋಶಗಳು ಕಣದಂಗಗಳು ಇಂದ ಮಾಡಲ್ಪಟ್ಟಿದೆ. ಕಣದಂಗಗಳನ್ನ ಹೊಂದಿದೆ. ಅದರ ಜೊತೆಗೆ ಒಂದು ಜೀವಕೋಶಗಳಲ್ಲಿ 3 ರೀತಿಯಾದಂತಹ ರಚನೆಯನ್ನ ನಾವು ಕಾಣ್ತಾ ಹೋಗಬಹುದು. ಕೋಶ ಪೊರೆ, ಕೋಶ ಕೇಂದ್ರ ಹಾಗೂ ಕೋಶ ದ್ರವ್ಯ. ಇದರಲ್ಲಿ ಈ ಕೋಶ ಪೊರೆ ಅಥವಾ ಪ್ಲಾಸ್ಮಾ ಮೆಂಬರೇನ್ ಬಗ್ಗೆ ಇವಾಗ ನಾವು ತಿಳ್ಕೊಳ್ತಾ ಹೋಗೋಣ. ಕೋಶ ಪೊರೆ, ಕೋಶ ಹೊರೆ ಅನ್ನೋ ರೀತಿ ಕಾಣ್ತಾ ಇರಬಹುದೇನೋ. ಇನ್ನೊಮ್ಮೆ ಬರ್ದು ತೋರಿಸ್ತೀನಿ. ಓಕೆ, ಕೋಶ ಹೊರೆ. ಇದು ಜೀವಕೋಶದ ಒಳಗಿನ ಭಾಗಗಳನ್ನ ಹೊರಗಿನ ಪರಿಸರದಿಂದ ಬೇರ್ಪಡಿಸುವ ಅತ್ಯಂತ ಹೊರಗಿನ ಹೊದಿಕೆ. ಕೋಶ ಪೊರೆಯು ಜೀವಕೋಶದ ಒಳಗೆ ಹೋಗುವ ಮತ್ತು ಹೊರಬರುವ ಕೆಲವು ವಸ್ತುಗಳ ಚಲನೆಯನ್ನ ನಿಯಂತ್ರಿಸುತ್ತದೆ. ಇದು ಕೆಲವು ವಸ್ತುಗಳ ಚಲನೆಯನ್ನ ತಡೆಗಟ್ಟುತ್ತದೆ. ಆದ್ದರಿಂದ ಕೋಶ ಪೊರೆಯನ್ನ ಅರೆ ವ್ಯಾಪ್ತ ಪೊರೆ ಏನಂತ ಕರಿತೀವಿ ನಾವು? ಅರೆ ವ್ಯಾಪ್ತ ಅರೆ ವ್ಯಾಪ್ಯ ಪೊರೆ. ಅರೆ ವ್ಯಾಪ್ಯ ಪೊರೆ ಅಂತ ಕರಿತೀವಿ. ಇದರ ಅರ್ಥ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬರೇನ್. ಯಾಕೆ ಹಾಗೆ ಕರಿತೀವಿ? ಪ್ಲಾಸ್ಮಾ ಮೆಂಬರೇನ್ ನಾವು ಅರೆ ವ್ಯಾಪ್ಯ ಪೊರೆ ಅಂತ ನಾವ್ ಏನಕ್ಕೆ ಕರಿತೀವಿ? ಯಾಕಂದ್ರೆ ಅದನ್ನ ಸೆಲೆಕ್ಟಿವ್ ಪರ್ಮಿಯಬಲ್, ಸೆಲೆಕ್ಟಿವ್ ಅಂದ್ರೆ ಕೆಲವೊಂದು ವಸ್ತುಗಳನ್ನ ಒಳಗೆ ಬಿಡುವಂತಹ ಒಂದು ಪೊರೆ ಅಂತ ಕರಿತೀವಿ. ಅಂದ್ರೆ ಅರೆ ವ್ಯಾಪ್ಯ ಪೊರೆ ಅಂತ ನಾವು ಕರಿತೀವಿ. ಗೊತ್ತಾಯ್ತಾ? ಜೀವಕೋಶದ ಒಳಗಿನ ಭಾಗಗಳನ್ನ ಹೊರಗಿನ ಪರಿಸರದಿಂದ ಬೇರ್ಪಡಿಸುವಂತಹ ಅತ್ಯಂತ ಹೊರಗಿನ ಹೊದಿಕೆ ಈ ಒಂದು ಪೊರೆ. ಅರ್ಥ ಆಯ್ತಾ? ಜೊತೆಗೆ ಒಳ ಹೋಗುವ ಮತ್ತೆ ಹೊರ ಬರುವಂತಹ ಒಂದು ವಸ್ತುಗಳನ್ನ ಅಥವಾ ಕೆಲವು ವಸ್ತುಗಳ ಚಲನೆಯನ್ನ ಇದು ನಿಯಂತ್ರಿಸುತ್ತದೆ. ಇದು ಕೆಲವು ವಸ್ತುಗಳ ಚಲನೆಯನ್ನ ತಡೆಗಟ್ಟುತ್ತದೆ. ಸೊ ಆದ್ರಿಂದನೇ ಕೆಲವೊಂದು ವಸ್ತುಗಳ ಚಲನೆಯನ್ನ ತಡೆಗಟ್ಟೋದ್ರಿಂದಲೇ ಇದನ್ನ ನಾವು ಅರೆ ವ್ಯಾಪ್ಯ ಪೊರೆ ಅಥವಾ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರಿತೀವಿ. ಈಗ ಜೀವಕೋಶದ ಒಳಗೆ ವಸ್ತುಗಳ ಚಲನೆ ಹೇಗೆ ಉಂಟಾಗುತ್ತದೆ? ವಸ್ತುಗಳು ಜೀವಕೋಶದಿಂದ ಹೊರಗೆ ಹೇಗೆ ಚಲಿಸುತ್ತದೆ? ಸೊ ಈ ಚಲನೆ ಅನ್ನೋದು ಹೇಗೆ ಇರುತ್ತೆ? ಮೂವ್ಮೆಂಟ್ ಅನ್ನೋದು ಜೀವಕೋಶಗಳ ಬಳಿ ಹೇಗೆ ಇರುತ್ತೆ? ಇದನ್ನ ನಾವು ಮುಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊಂತ ಹೋಗೋಣ. ಇವತ್ತಿನ ಕ್ಲಾಸ್ನಲ್ಲಿ ಜೀವಮೂಲದ ಘಟಕದಲ್ಲಿ ಈ ಜೀವಕೋಶವನ್ನ
ಆವಿಷ್ಕರಿಸಿದಂತಹ ವಿಜ್ಞಾನಿಗಳ ಬಗ್ಗೆ ತಿಳ್ಕೊಂತ ಹೋದ್ವಿ. ಯೂನಿಸೆಲ್ಯುಲಾರ್ ಮಲ್ಟಿಸೆಲ್ಯುಲಾರ್ ಏಕಕೋಶಿ ಹಾಗೂ ಬಹುಕೋಶಿ ಜೀವಿಗಳ ಬಗ್ಗೆ ತಿಳ್ಕೊಂತ ಹೋದ್ವಿ. ಹಾಗೂ ಈ ಜೀವಕೋಶವನ್ನ ಯಾವ ರೀತಿ ರಚನೆಯಲ್ಲಿದೆ, ಅದರ ರಚನಾತ್ಮಕ ವ್ಯವಸ್ಥೆಯನ್ನ ನೋಡಿದ್ವಿ. ರಚನಾತ್ಮಕ ವ್ಯವಸ್ಥೆಯಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಕೋಶ ಪೊರೆ, ನ್ಯೂಕ್ಲಿಯಸ್, ಕೋಶ ಕೇಂದ್ರ ಹಾಗೂ ಸೈಟೋಪ್ಲಾಸಂ ಕೋಶ ದ್ರವ್ಯ ಇವುಗಳಿದೆ. ಇದರಲ್ಲಿ ಕೋಶ ಪರಿಯಲ್ಲಿ ಅದು ಅರೆವ್ಯಾಪ್ಯ ಪೊರೆ, ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್. ಯಾಕಂತ ಹೇಳಿದ್ರೆ ಅದ್ರ ಒಳಗೆ ವಸ್ತುಗಳ ಚಲನೆಯನ್ನ ಅದು ನಿಯಂತ್ರಿಸುತ್ತೆ. ಆದ್ರಿಂದ ಅದನ್ನ ಆ ರೀತಿ ಕರಿತೀವಿ. ಸೊ ಹೀಗೆ ಚಲನೆ ಹೇಗೆ ಉಂಟಾಗುತ್ತೆ ಅನ್ನೋದನ್ನ ನಾವು ಮುಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊಳ್ತಾ ಹೋಗೋಣ. ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿ. ನಿಮ್ಗೆ ಆಸಕ್ತಿದಾಯಕವಾಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಕ್ಲಾಸ್ಗಳಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ.